ओम श्री गुरुभ्यो नमः। श्रीराम जयम्। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ನಮಸ್ಕಾರ ಮತ್ತು ಅಮರ ಭಾರತ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವೀಗ ದೀಪಕಂ CBSE 8ನೇ ಕ್ಲಾಸ್ ಸಂಸ್ಕೃತ ಪಠ್ಯ ಪುಸ್ತಕದ ಅಧ್ಯಯನವನ್ನು ಮಾಡ್ತಿದ್ದೇವೆ. ಅದರಲ್ಲಿ ಮೊದಲನೇ ಪಾಠ ಸಂಗಚ್ಛಧ್ವಂ ಸಂಬದ್ಧ್ವಂ ಅನ್ನುವ ಪಾಠದ ಅಧ್ಯಯನವನ್ನು ಮಾಡ್ತಿದ್ದೇವೆ. ಅದರಲ್ಲಿ ಈಗ ಈ ವಿಡಿಯೋನಲ್ಲಿ ಅಭ್ಯಾಸಗಳು, ಎಕ್ಸಸೈಸಸ್, ಅದನ್ನ ಕನ್ನಡದಲ್ಲಿ ವಿವರಣೆಯೊಂದಿಗೆ ಅದರ ಉತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಸಂಜ್ಞಾನ ಸೂಕ್ತಂ ಸಸ್ವರಂ ಪಠತಾ ಸ್ಮರತಾ ಲಿಖತಾ ಚ. ಸಂಜ್ಞಾನ ಸೂಕ್ತವನ್ನ ಸ್ವರದೊಂದಿಗೆ ಹಾಡಿ ಸ್ಮರಿಸಿ ಹಾಗೂ ಬರೆಯಿರಿ. ನಾನು ಈ ಪಾಠದ ವಿಡಿಯೋಲ್ಲಿ ಅದರ ಸ್ವರದೊಂದಿಗೆ ಹಾಡಿದ್ದೇನೆ, ಅದನ್ನು ನೀವು ಕೇಳಿಸ್ಕೋಬಹುದು. ಮುಂದಕ್ಕೆ ಅಧೋಲಿಖಿತಾನಾಂ ಪ್ರಶ್ನಾನಾಂ ಉತ್ತರಾಣಿ ಪೂರ್ಣ ವಾಕ್ಯೇನ ಲಿಖತ. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳನ್ನು ಪೂರ್ಣ ವಾಕ್ಯಗಳಿಂದ ಉತ್ತರಿಸಿರಿ ಅಂತ ಹೇಳ್ತಾರೆ. ಸರ್ವೇಷಾಂ ಮನಃ ಕೀದೃಶಂ ಭವೇತ್. ಎಲ್ಲರ ಮನಸ್ಸು ಕೂಡ ಹೇಗಿರಬೇಕು ಅಂದ್ರೆ ಸರ್ವೇಷಾಂ ಮನಃ ಸರ್ವದಾ ಸಾಮಂಜಸ್ಯ ಪೂರ್ಣಂ ಭವೇತ್. ಎಲ್ಲವೂ ಸಾಮಂಜಸ್ಯ ಪೂರ್ಣವಾಗಿ ಸಮಂಜಸ ಹೊಂದಾಣಿಕೆಯಿಂದ ಕೂಡಿರಲಿ ಅಂತ ಅರ್ಥ. ಸಂಗಚ್ಛಧ್ವಂ ಸಂಬದ್ಧ್ವಂ ಇತ್ಯಸ್ಯ ಕಹ ಅಭಿಪ್ರಾಯ. ಈ ಒಂದು ಮಾತುಗಳ ಅಭಿಪ್ರಾಯವೇನು ಅಂತಂದ್ರೆ, ಉತ್ತರ ಸಂಗಚ್ಛಧ್ವಂ ಸಂಬದ್ಧ್ವಂ ಇತ್ಯಸ್ಯ ಅಭಿಪ್ರಾಯ ಹೇ ಮಾನವಾಃ ಯೂಯಂ ಸರ್ವೇ ಮಿಲಿತ್ವಾ ಅಗ್ರೇ ಗಚ್ಚತ. ಎಲ್ಲ ಒಟ್ಟಿಗೆ ಸೇರಿ ಮುಂದಕ್ಕೆ ಹೋಗಿ ಸಂಭೂಯ ಅಭ್ಯುದಯಂ ಸಾಧಯತ. ಒಟ್ಟಿಗೆ ಸೇರಿ ನೀವು ನಿಮ್ಮ ಏಳಿಗೆಯನ್ನು ಪಡೆಯಿರಿ. ಪರಸ್ಪರಂ ಸಮ್ಯಕ್ ವಿಚಾರ ವಿನಿಮಯಂ ಕುರ್ವಂತಹ ಏಕಸ್ವರೇಣ ವದತ. ನೀವೆಲ್ಲರೂ ಒಬ್ಬರಿಗೊಬ್ಬರಿಗೆ ಮಾತುಕತೆಗಳನ್ನು ಮಾಡಿ ಒಂದೇ ಸ್ವರದಿಂದ ನೀವೆಲ್ಲರೂ ಮಾತನಾಡಿರಿ ಅಂತ ಹೇಳಿ ಹೇಳ್ತಿದೆ. ಸರ್ವೇ ಈ ಶ್ಲೋಕಕ್ಕೆ, ಈ ಒಂದು ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಸರ್ವೇ ಕಿಂ ಪರಿತ್ಯಜ್ಯ ಐಕ್ಯಭಾವೇನ ಜೀವೇಯುಹು ಅಂತಂದ್ರೆ, ಯಾವುದನ್ನು ಬಿಟ್ಟು ಐಕ್ಯಭಾವದಿಂದ ಇರಬೇಕು ಅಂತಂದ್ರೆ ಸರ್ವೇ ವೈಮನಸ್ಯಂ ಪರಿತ್ಯಜ್ಯ. ಅಂದ್ರೆ ವೈಮನಸ್ಯ ಅಂತಂದ್ರೆ ಒಂದು ರೀತಿ ಮನಸ್ಸಿನ ಭೇದ, ಮನಸ್ಸಿನ ಘರ್ಷಣೆಗಳನ್ನು ಬಿಟ್ಟು ಐಕ್ಯ ಭಾವದಿಂದ ಬದುಕಬೇಕು, ಜೀವೇಯುಹು ಅಂತ ಹೇಳಿ. ಅಸ್ಮಿನ್ ಪಾಠೆ ಕಾ ಪ್ರೇರಣಾ ಅಸ್ತಿ. ಈ ಪಾಠದಿಂದ ಏನು ಪ್ರೇರಣೆ ಸಿಗುತ್ತೆ ಅಂದ್ರೆ, ಅಸ್ಮಿನ್ ಪಾಠೆ ಸಂಘಟಿತ ರೂಪೇಣ ಸಹಜೀವನಸ್ಯ ಕೃತೆ ಪ್ರೇರಣಾ ಅಸ್ತಿ. ಒಂದು ಒಟ್ಟಿಗೆ ಬಾಳುವಂಥದ್ದು, ಒಟ್ಟಿಗೆ ಬಾಳಿದರೆ ಸ್ವರ್ಗ ಸುಖ ಅಂತ ನಾನು ಏನು ಹೇಳಿದ್ನೋ ಅದನ್ನ ಇಲ್ಲಿ ಈ ಶ್ಲೋಕದಲ್ಲಿ, ಈ ಪಾಠದಲ್ಲಿ ಹೇಳ್ತೇವೆ. ಸಹಜೀವನ, ಒಟ್ಟಿಗೆ ಬಾಳುವಂಥದ್ದರ ಬಗ್ಗೆ ಪ್ರೇರಣೆ ಇದೆ ಅಂತ ಹೇಳಿ ಅರ್ಥ. ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಕೆಲವು ಪ್ರಶ್ನವಾಚಕ ಪದಗಳ ಪರಿಚಯವನ್ನು ಮಾಡ್ಕೊಬೇಕು. ಕಹ ಅಂದ್ರೆ ಯಾರು ಪುಲ್ಲಿಂಗದಲ್ಲಿ, ಕಾ ಅಂದ್ರೆ ಯಾರು ಸ್ತ್ರೀಲಿಂಗದಲ್ಲಿ, ಕಿಂ ಅಂದ್ರೆ ಏನು ನಪುಂಸಕಲಿಂಗ, ಕುತ್ರ ಅಂದ್ರೆ ಎಲ್ಲಿ, ಕತಿ ಅಂದ್ರೆ ಎಷ್ಟು, ಕದಾ ಅಂದ್ರೆ ಯಾವಾಗ, ಕುತಃ ಅಂದ್ರೆ ಎಲ್ಲಿಂದ, ಕಥಂ ಅಂದ್ರೆ ಹೇಗೆ, ಕಿಮರ್ಥಂ ಅಂದ್ರೆ ಏಕೆ, ಕೀದೃಶಃ ಅಂದ್ರೆ ಯಾವ ತರಹದ ಪುಲ್ಲಿಂಗದಲ್ಲಿ, ಕೀದೃಶಿ ಅಂದ್ರೆ ಯಾವ ತರಹದ ಸ್ತ್ರೀಲಿಂಗದಲ್ಲಿ, ಕೀದೃಶಂ ಅಂದ್ರೆ ನಪುಂಸಕಲಿಂಗದಲ್ಲಿ. ಮತ್ತೆ ಈ 3 ಟೇಬಲ್ಗಳು, ಕಹ ಕಿಂ ಟೇಬಲ್, ಕಿಮ್ನ 3 ಪಟ್ಟಿಗಳನ್ನು ತಿಳ್ಕೊಬೇಕು. ಪುಲ್ಲಿಂಗದಲ್ಲಿ ಕಿಂ ವಿಭಕ್ತಿ ರೂಪಗಳು, ಸ್ತ್ರೀಲಿಂಗದಲ್ಲಿ ಕಿಂ ವಿಭಕ್ತಿ ರೂಪಗಳು ಮತ್ತು ನಪುಂಸಕಲಿಂಗದಲ್ಲಿ ಕಿಂ ವಿಭಕ್ತಿ ರೂಪಗಳು. ಅಂತಂದ್ರೆ ಕಿಂ ಪುಲ್ಲಿಂಗದಲ್ಲಿ ಕಹ ಕೌಕೆ, ಕಂ ಕೌಕಾನ್, ಕೇನ ಕಾಭ್ಯಾಂ ಕೈಃ, ಕಸ್ಮೈ ಕಾಭ್ಯಾಂ ಕೇಭ್ಯಃ, ಕಸ್ಮಾತ್ ಕಾಭ್ಯಾಂ ಕೇಭ್ಯಃ, ಕಸ್ಯ ಕಯೋಃ ಕೇಶಾಂ, ಕಸ್ಮಿನ್ ಕಯೋಃ ಕೇಶು. ಸ್ತ್ರೀಲಿಂಗದಲ್ಲಿ ಕಾಕೆ ಕಾಹ, ಕಾಂ ಕೆ ಕಾಹ, ಕಯಾ ಕಾಭ್ಯಾಂ ಕಾಭಿ, ಕಸ್ಯೈ ಕಾಭ್ಯಾಂ ಕಾಭ್ಯಃ, ಕಸ್ಯಾಹ ಕಾಭ್ಯಾಂ ಕಾಭ್ಯಃ, ಕಸ್ಯಾಹ ಕಯೋಃ ಕಾಸಾಂ, ಕಸ್ಯಾಂ ಕಯೋಃ ಕಾಸು. ಮತ್ತೆ ನಪುಂಸಕಲಿಂಗದಲ್ಲಿ ಕಿಂ ಕೆ ಕಾನಿ, ಕೇನ ಕಾಭ್ಯಾಂ ಕೈಃ, ಕಸ್ಮೈ ಕಾಭ್ಯಾಂ ಕೇಭ್ಯಃ. ಹೀಗೆ ಬರುತ್ತೆ ಈ ರೂಪಗಳು. ಪ್ರಶ್ನೆಗೆ ಹೋಗೋಣ. ರೇಖಾಂಕಿತ ಪದಾನಿ ಆಧೃತ್ಯ ಪ್ರಶ್ನೆ ನಿರ್ಮಾಣಂ ಕುರುತ. ಕೆರೆ ಇರುವ ಪದಗಳನ್ನು ಬಳಸಿ ಪ್ರಶ್ನೆಗಳನ್ನು ರಚಿಸಿರಿ ಅಂತ ಹೇಳಿ. ಪರಮೇಶ್ವರ ಸರ್ವತ್ರ ವ್ಯಾಪ್ತ ಅಸ್ತಿ. ಈ ರೇಖಾಂಕಿತ ಪದ, ಈ ಪರಮೇಶ್ವರ ಅನ್ನೋದು ಪ್ರಥಮ ವಿಭಕ್ತಿ ಏಕವಚನ ಪದ. ಹಾಗಾದ್ರೆ ಇದಕ್ಕೇನು ಉತ್ತರ ಬರಬೇಕು ಅಂತಂದರೆ ಕಹ. ಪ್ರಥಮ ಏಕವಚನ ಪುಲ್ಲಿಂಗದಲ್ಲಿ ಕಹ. ಹಾಗಾಗಿ
ಕಹ ಸರ್ವತ್ರ ವ್ಯಾಪ್ತಃ ಅಸ್ತಿ. ಈ ಪ್ರಶ್ನವಾಚಕ ಚಿಹ್ನೆಯನ್ನು ನೀವು ಮರಿಬಾರದು, ಯಾವಾಗಲೂ ಉಪಯೋಗಿಸಲೇಬೇಕು, ಇಲ್ಲದಿದ್ರೆ ಅಂಕೆಗಳು ಕಡಿತವಾಗುತ್ತೆ ಅಂತ ಹೇಳ್ತಾರೆ. ವಯಂ ಈಶ್ವರಂ ನಮಾಮಃ. ಈಶ್ವರಂ ಅನ್ನೋದು ದ್ವಿತೀಯ ವಿಭಕ್ತಿ ಪದ, ಹಾಗಾಗಿ ಕಮ್ ಕಮ್ ಹೆಂಗ್ ಬಂತು ನೋಡಿದ್ರೆ ಕಮ್ ದ್ವಿತೀಯ ವಿಭಕ್ತಿ ಏಕವಚನದಲ್ಲಿ ಕಮ್ ಅಂತಿದೆ ನೋಡಿ. ಮೂರನೇದು ವಯಂ ಐಕ್ಯ ಭಾವೇನ ಜೀವಾಮಹ. ಐಕ್ಯ ಭಾವದಿಂದ ಇರಬೇಕು. ನಾವು ಹೇಗಿರ್ಬೇಕು ಅನ್ನೋದು ಪ್ರಶ್ನೆ. ಹೇಗೆ ಅನ್ನೋದಕ್ಕೆ ಏನಿತ್ತು ನಮ್ಗೆ ಪ್ರಶ್ನೆವಾಚಕ ಪದ? ಹೇಗೆ ಅನ್ನೋದಕ್ಕೆ ಕಥಂ, ಹೌ ಹೇಗೆ, ಕಥಂ ಅಂತ ಪದ ಇತ್ತು. ಹಾಗಾಗಿ ಇಲ್ಲಿ ಮೂರನೇ ಪ್ರಶ್ನೆಗೆ ವಯಂ ಕಥಂ ಜೀವಾಮಹ ಅನ್ನೋದೇ ಉತ್ತರ. ಇದೇ ಪ್ರಶ್ನೆ, ಈ ಪ್ರಶ್ನೆಗೆ ಇದು ಉತ್ತರ. ಹಾಗಾಗಿ ಈಶ್ವರಸ್ಯ ಪ್ರಾರ್ಥನೆಯ ಶಾಂತಿ ಪ್ರಾಪ್ಯತೆ. ಬಹಳ ಸುಲಭ ಇದು. ಈಶ್ವರಸ್ಯ ಅನ್ನೋದಕ್ಕೆ ಷಷ್ಠಿ ವಿಭಕ್ತಿ ಕಸ್ಯ. ಕಸ್ಯ ಪ್ರಾರ್ಥನೆಯ ಶಾಂತಿಗೆ ಪ್ರಾಪ್ಯತೆ. ಮುಂದಕ್ಕೆ ಅಹಂ ಸಮಾಜಾಯ ಅಂತಂದ್ರೆ ಇದು ಚತುರ್ಥಿ ವಿಭಕ್ತಿ ಕಸ್ಮೈ ಪುಲ್ಲಿಂಗದಲ್ಲಿ, ಚತುರ್ಥಿ ಏಕವಚನದಲ್ಲಿ ಕಸ್ಮೈ, ಹಾಗಾಗಿ ಕಸ್ಮೈ ಅಂತ ಬರುತ್ತೆ. ಇದು ಋಗ್ವೇದಾತ್ ಅಂದ್ರೆ ಅಯಂ ಪಾಠ ಋಗ್ವೇದಾತ್, ಋಗ್ವೇದದಿಂದ. ಎಲ್ಲಿಂದ ಅನ್ನೋ ಪದಕ್ಕೆ ಕೇಳಿದಾಗ ಏನ್ ಬರುತ್ತೆ? ಎಲ್ಲಿಂದ ಅನ್ನೋದಕ್ಕೆ ಕುತಃ ಅಂತಿದೆ ಇಲ್ಲಿ ನೋಡಿ, ಎಲ್ಲಿಂದ ಕುತಃ. ಹಾಗಾಗಿ ಕುತಃ ಅಂತ ಉಪಯೋಗಿಸುವಂಥದ್ದು. ಅಥವಾ ತಸ್ಮಾತ್ ಪಂಚಮಿ ವಿಭಕ್ತಿ ಏಕವಚನ ಪುಲ್ಲಿಂಗ ಪದವನ್ನು ಉಪಯೋಗಿಸಬಹುದು. ವೇದಸ್ಯ ಅಪರಂ ಬಹಳ ಸುಲಭ, ಕಸ್ಯ ಮತ್ತೆ ಕಸ್ಯನೇ ಬರೋದು. ವೇದೇಶು ಅಂತಂದ್ರೆ ವೇದದಲ್ಲಿ ಅಂತಂದ್ರೆ ಎಲ್ಲಿ ಎನ್ನುವಾಗ ಕುತ್ರ ಅಂತ ಬರುತ್ತೆ. ಕುತ್ರ ಅಂದ್ರೆ ಎಲ್ಲಿ ಅಂತ ಹೇಳಿ, ಹಾಗಾಗಿ ಇದು ವೇದದಲ್ಲಿ ಅಂತ ಹೇಳಿ. ಮಂತ್ರಾಹ ಕುತ್ರ ಭವಂತಿ, ವೇದಾಹ ಮಂತ್ರಾಹ ವೇದೇಶು ಭವಂತಿ. ಈ ಶ್ಲೋಕದ ಈ ಒಂದು ಪ್ರಶ್ನೆಯ ಉತ್ತರ. ಮುಂದಕ್ಕೆ ಇದು ಪಟ್ಟಿಕಾತಃ ಶಬ್ದಾನ್ ಚಿತ್ವ ಅಧೋಲಿಖಿತೇಷು ಮಂತ್ರೇಷು ರಿಕ್ತಸ್ಥಾನಾನಿ ಪೂರಯಿತ. ಇದು ಪಟ್ಟಿಯಿಂದ ಪದಗಳನ್ನು ಆರಿಸಿ ಮಂತ್ರಗಳಲ್ಲಿನ ಖಾಲಿ ಸ್ಥಾನಗಳನ್ನು ಪೂರ್ಣಗೊಳಿಸಿ ಅಂತ ಹೇಳಿ ಇದೇ ಮೂಲ ಶ್ಲೋಕಗಳು ಈ ಒಂದು ಪಾಠದಲ್ಲಿ. ಸಂಗಚ್ಛಧ್ವಂ ಸಂಬದಧ್ವಂ ಅನ್ನೋದು ತಗೊಂಡು ಹಾಕುವಂಥದ್ದು, ಈ ರೀತಿ ಮಾಡೋದು. ಇದು ಬಹಳ ಸುಲಭ. ಇದು ನಾನು ಇದನ್ನ ನಿಮ್ ಮುಂದೆ ಮಾಡಲ್ಲ, ನೀವೇ ಇದನ್ನ ಮಾಡಬೇಕು. ಮುಂದಕ್ಕೆ ಪಾಠೆ ಪ್ರಯುಕ್ತಾನ್ ಶಬ್ದಾನ್ ಭಾವಾನುಸಾರಂ ಪರಸ್ಪರಂ ಯೋಜಯಿತ. ಪಾಠದಲ್ಲಿ ಭಾವಕ್ಕೆ ಅನುಸಾರವಾಗಿ ಪದಗಳನ್ನು ಹೊಂದಿಸಿರಿ ಅಂತ ಹೇಳ್ತಾರೆ. ಮ್ಯಾಚ್ ದ ಫಾಲೋಯಿಂಗ್ ಅಂತ ಹೇಳಿ. ಸಂಗಚ್ಛಧ್ವಂ ಮಿಲಿತ್ವಾ ಚಲತ, ಸಂಬದಧ್ವಂ ಏಕಸ್ವರೇಣ ವದತ, ಉಪಾಸತೆ ಸೇವಂತೆ. ಸುಲಭವಾಗಿರೋದನ್ನ ಮೊದಲು ಮಾಡ್ಕೊಂಡು ಹೊರಟೋಗೋಣ. ಆಕೂತಿಹಿ ಅಂದ್ರೆ ಸಂಕಲ್ಪ, ಮನಃ ಅಂದ್ರೆ ಚಿತ್ತಂ, ವಿಶ್ವಾನಿ ಅಂದ್ರೆ ಸಮಸ್ತಾನಿ, ವಸೂನಿ ಅಂದ್ರೆ ಧನಾನಿ. ಮುಂದಕ್ಕೆ ಮುಂದಿನ ಪ್ರಶ್ನೆ ಅತ್ಯಂತ ಅದ್ಭುತವಾದ ಒಂದು ಪ್ರಶ್ನೆ ಇದು. ಇದೇನು ಅಂತಂದ್ರೆ ಉದಾಹರಣ ಅನುಸಾರೇಣ ಲಟ್ಲಕಾರಸ್ಯ ವಾಕ್ಯಾನಿ ಲೋಟ್ ಲಕಾರೇಣ ಪರಿವರ್ತಯತ. ಉದಾಹರಣೆಯ ಅನುಸಾರ ಕೆಳಗಿನ ವಾಕ್ಯಗಳನ್ನು ಲೋಟ್ ಲಕಾರಕ್ಕೆ ಪರಿವರ್ತಿಸಿರಿ ಅಂತ ಹೇಳ್ತಿದ್ದಾರೆ. ಉದಾಹರಣೆಗೆ ಬಾಲಿಕಾ ನೃತ್ಯಂತಿ, ಬಾಲಿಕಾ ನೃತ್ಯಂತು ಅಂತ ಮಾಡ್ಬೇಕು ನಾವು. ನೃತ್ಯಂತಿನ ನೃತ್ಯಂತು ಅಂತ ಮಾಡಬೇಕು. ಹೇಗೆ ಮಾಡೋದು ಇದು ಅಂತ ನೋಡೋಣ. ಅದಕ್ಕೆ ಮುಂಚೆ ಸ್ವಲ್ಪ ಲೋಟ್ ಲಕಾರದ ಬಗ್ಗೆ ಮತ್ತೆ ಅದನ್ನ ಸ್ಮರಿಸೋಣ. ಗಚ್ಚತು ಗಚ್ಚತಾಂ ಗಚ್ಚಂತು, ಗಚ್ಚತಂ ಗಚ್ಚತ, ಗಚ್ಚಾನಿ ಗಚ್ಚಾವ ಗಚ್ಚಾಮ ಪರಸ್ಮೈ ಪದದಲ್ಲಿ. ಮತ್ತೆ ಲಟ್ಲಕಾರದಲ್ಲಿ ಪಠತಿ ಪದಕ್ಕೆ ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೇನೆ. ಪಠತಿ, ಪಠತಃ, ಪಠಂತಿ. ಇದನ್ನ ಹೇಗೆ ಉಪಯೋಗಿಸೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಲಟ್ಲಕಾರ ಪರಸ್ಮೈ ಪದಂ ವರ್ತಮಾನ ಕಾಲ. ಪಠ್ ಧಾತು. ಪಠತಿ, ಪಠತಃ, ಪಠಂತಿ, ಪಠಸಿ, ಪಠಥಃ, ಪಠಥ, ಪಠಾಮಿ, ಪಠಾವಹ, ಪಠಾಮಹ ಅಂತಿದೆ. ಈ 9 ಪದಗಳು. ಲೋಟ್ ಲಕಾರದ ಪರಸ್ಮೈ ಪದದಲ್ಲಿ ಪಠ್ ಧಾತು, ಲೋಟ್ ಲಕಾರ ಏನು ಅಂತಂದ್ರೆ ಪಠತು ಪಠತಾತ್, ಪಠತಾಂ, ಪಠಂತೋ, ಪಠ ಪಠತಾತ್, ಪಠತಂ, ಪಠತ, ಪಠಾನಿ, ಪಠಾವ, ಪಠಾಮ. ಈಗ ಉದಾಹರಣೆ ಏನ್ ಕೊಟ್ಟಿದ್ದಾರೋ ಅದರಲ್ಲಿ ಬಾಲಿಕಾ ನೃತ್ಯಂತಿ,
ಬಾಲಿಕಾಹ ನೃತ್ಯಂತು ಅಂತಿದೆ ಇಲ್ಲಿ. ಅದನ್ನ ಹೇಗೆ ಮಾಡೋದು ನಾವು? ನೃತ್ಯಂತಿ ಪಠಂತಿ ಅಂದ್ರೆ 1, 3. ಇಲ್ಲಿ ನಾನು ಒಂದು ನಂಬರ್ಗಳನ್ನು ಕೊಟ್ಟಿದ್ದೇನೆ. ಇಲ್ಲಿ 1, 1 ಅಂದ್ರೆ ಮೊದಲನೇ ರೋ ಮೊದಲನೇ ಕಾಲಮ್ ಅಂತ ಹೇಳಿ ಅರ್ಥ. 1, 2 ಅಂದ್ರೆ ಮೊದಲನೇ ರೋ ಎರಡನೇ ಕಾಲಮ್ ಅಂತ. 3, 3 ಅಂದ್ರೆ ಮೂರನೇ ರೋ ಮೂರನೇ ಕಾಲಮ್, ಮೂರನೇ ರೋ ಮೂರನೇ ಕಾಲಮ್ ಅಂತ ಹೇಳಿ 3, 3. ಸೊ ಇಲ್ಲಿ ಇರುವಂತದ್ದು ನೃತ್ಯಂತಿನ ನೃತ್ಯಂತೂ ಮಾಡಿದ್ರು. ಏನ್ ಹಂಗಂದ್ರೆ ಅರ್ಥ 1, 3 ಪಠಂತಿ 1, 3 ಪಠಂತೂ ಆಯ್ತು. ಲಟ್ಲಕಾರದ ಟೇಬಲ್ ಇಂದ ಅದೇ ನಂಬರ್ 1, 3 ನಂಬರ್ ರೇನೆ 1, 3 ಪಠಂತು ಅಂತಾಯ್ತು. ನೃತ್ಯಂತಿ ನೃತ್ಯಂತು ಅಂತಾಯ್ತು. ಅದನ್ನೇ ನಾವು ಮುಂದಕ್ಕೆ ಮಾಡ್ಕೊಂಡು ಹೋಗೋಣ. ಹಸಂತಿಗೆ ಏನಾಗ್ಬೇಕು? ಹಸಂತಿ 1, 3 ಹಸಂತು ಆಗ್ಬೇಕಷ್ಟೇ, ಬಹಳ ಸುಲಭ. ಬಾಲಕಾಹ ಹಸಂತು, ಬಾಲಕರೆಲ್ಲ ನಗಲಿ ಅಂತ ಹೇಳಿ. ಇವಾಂ ತತ್ರ ಗಚ್ಚಥ ಅಂತಿದೆ. ಲಟ್ಲಕಾರದಲ್ಲಿ ಗಚ್ಚಥ ಪಠಥ 2, 2 ಪಠತಂ ಅಂತಾಯ್ತು. ಅಲ್ಲಿ ಗಚ್ಚತಃ ಅಂತಿದೆ, ಗಚ್ಚತಂ ಅಂತ ಆಗ್ಬೇಕಷ್ಟೇ. ಇವಾಂ ತತ್ರ ಗಚ್ಚತಂ, ಬಹಳ ಸುಲಭ. ಈ ಒಂದು ಟೇಬಲ್ ನಾವು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ರೆ ಒಂದು ರೀತಿ ಆಲ್ಮೋಸ್ಟ್ ಮ್ಯಾಥಮೆಟಿಕಲ್ ತರ, ಗಣಿತದ ಶಾಸ್ತ್ರ ತರ ಇದನ್ನ ನಾವು ಮಾಡ್ತಿರುವಂತದ್ದು. ಧಾವಥ ಅಂತಿದೆ. ಧಾವಥ ಅನ್ನೋದು ಎಲ್ಲಿ ಬಂತು ಅಂತ ನೋಡೋಣ. ಪಠಥ ಇದೆ, ಪಠತ ಅಂತಾಯ್ತು. 2, 3 ಆಯ್ತು ಇಲ್ಲಿ ಅಲ್ವಾ? ಹಾಗೆ ಯೂಯಂ ಧಾವತ. ಆವಾಂ ಲಿಖಾವಾಹ ಹೇಗ್ ಬರುತ್ತೆ ನೋಡೋಣ. ಪಠಾವಾಹ 3, 2 ಪಠಾವ. ಲಟ್ಲಕಾರ ಲೋಟ್ಲಕಾರ, ಅದನ್ನ ಹೀಗೆ ಮಾಡುವಂಥದ್ದು. ಆವಾಂ ಲಿಖಾವ ಅಷ್ಟೇ. ವಯಂ ಪಠಾಮಹ ಮತ್ತೆ 3, 3 ಇದು ಪಠಾಮಹ 3, 3 ಪಠಾಮ 3, 3. ಹಾಗಾಗಿ ಇಲ್ಲೇನು ಬರಬೇಕು? ಪಠಾಮಹ ಹೋಗಿ ಪಠಾಮ ಆಗ್ಬೇಕಷ್ಟೆ. ಇವೆಲ್ಲ ಲಟ್ಲಕಾರ ರೂಪಗಳು, ಇವೆಲ್ಲ ಲೋಟ್ಲಕಾರ ರೂಪಗಳು. ಇದು ಒಂದು ರೀತಿ ಬಹಳ ಅದ್ಭುತವಾದ ಒಂದು ಪ್ರಶ್ನೆ ಅಂತ ಅನ್ಸುತ್ತೆ. ಈ ರೀತಿ ನಾವು ಟೇಬಲ್ ಯಾವ ಟೇಬಲ್ ಹಾಕಿದೀನೋ ಆ ಟೇಬಲ್ ಉಪಯೋಗಿಸ್ಕೊಂಡ್ಬಿಟ್ರೆ 2, 1 ವಿಲ್ ಬಿಕಮ್ 2, 1, 2, 3 ವಿಲ್ ಬಿಕಮ್ 2, 3. ಆ ಥರ ಅದಾಗತ್ತೆ. ಇದು ಹೋಗತ್ತೆ, ಇದು ಬರುತ್ತೆ. ಅದೇ ನಂಬರು 2, 2 ಅಂತ ಏನಿದೆಯೋ ಅದು ಪಠತಃ ಅಂತ ಹೋಗಿ ಅದೇ 2, 2 ಪಠತಂ ಅಂತ ಬರುತ್ತೆ. ಈ ರೀತಿ ನಾವು ತಿಳ್ಕೊಂಡ್ಬಿಟ್ರೆ ಧಾತುಗಳು ಆಗುತ್ತೆ ಅಂತ ಹೇಳಿ ಬಹಳ ಸುಲಭ ಅಂತ ಅನ್ಸುತ್ತೆ. ಹಾಗಾಗಿ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಯುವ ಸಮಯ ಬಂದಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಹಾಗೂ ಇಲ್ಲಿ ಚಾನಲ್ಗೆ ಧನ ಸಹಾಯ ಮಾಡಲು ಇಚ್ಛೆ ಇರುವಲ್ಲಿ ಯೂಟ್ಯೂಬ್ನಲ್ಲಿ ಇರುವ ಸೂಪರ್ ಥ್ಯಾಂಕ್ಸ್ ಬಟನ್ ಉಪಯೋಗಿಸಿ ಸಹಕರಿಸಬಹುದು. ಕೆಳಗೆ ಕೊಟ್ಟಿರೋ UPI ID ಉಪಯೋಗಿಸಬಹುದು. ಧನ್ಯವಾದಗಳು. ನಿಮ್ಮ ಒಂದು ಸಹಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ವಿಡಿಯೋವನ್ನು ಮುಗಿಸುವ ಸಮಯ ಬಂದಿದೆ. ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಒಂದು ಪಾಠ ಅಂತಂದರೆ ಸಂಗಚ್ಛಧ್ವಂ ಸಂಬದಧ್ವಂ ಅನ್ನುವ ಪಾಠ ಇಲ್ಲಿಗೆ ಮುಗಿಯುತ್ತೆ. ಯೂಟ್ಯೂಬ್ ಅಮರ ಭಾರತ. ಶುಭಂ ಭೂಯಾತ್, ಮಂಗಳಮಸ್ತು, ವಂದೇ ಮಾತರಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.